ಸಂಸದರು ಕೆಲಸನೇ ಮಾಡ್ತಾ ಇಲ್ಲ, ಅವ್ರ ಊರಲ್ಲೇ ಇಲ್ಲ ಅನ್ನುವಂತ ಪರಿಸ್ಥಿತಿ ನಿರ್ಮಾಣ ಆಗುವಂತದ್ದನ್ನ ಸ್ವಲ್ಪ ತಪ್ಪಿಸ್ಲಿಕ್ಕೆ ನಾನು ತಮ್ಮ ಹತ್ರ ಕೊಡ್ತಾ ಇದ್ದೇನೆ. ಒಂದ್ ವೇಳೆ ನಾನು ಉಡುಪಿಯಲ್ಲಿ ಏನಾದ್ರು ಕಾರ್ಯಕ್ರಮದಲ್ಲಿದ್ರೆ ಭಾಗವಹಿಸಿದ್ರೆ ಹೇಳಿಕೆಗಳನ್ನ ಕೊಟ್ಟಿದ್ರೆ ನಿಮ್ಮ ವೆಬ್ಸೈಟ್ಗೆ ಅಪ್ಲೋಡ್ ಅನ್ನು ಮಾಡ್ತೇನೆ. ನೀವು ಅದನ್ನ ತೆಗೆದುಕೊಂಡು ಇಲ್ಲಿ ಹಾಕೋದಕ್ಕೆ ಬಹಳ ಸುಲಭವಾಗ್ತದೆ. ಅದು ನನಗೆ ಸಂತೋಷವನ್ನು ಕೊಡಿ. ಯಾಕಂದ್ರೆ ಇಂಥ ಒಂದು ಬದಲಾವಣೆಯನ್ನ ತಂದದಕ್ಕೋಸ್ಕರ ನಾನು ತಮಗೆ ಅಭಿನಂದನೆ ಸಲ್ಲಿಸ್ತೇನೆ. ಕೇವಲ ಒಂದೊಂದು ಪತ್ರಿಕೆಗಳಿಗೆ ಮಾತ್ರ ವೆಬ್ಸೈಟ್ ಇತ್ತು, ಇವತ್ತು ಹಾಗಲ್ಲ. ಇಡೀ ಜಿಲ್ಲೆಯ ವಿಷಯಗಳ ಬಗ್ಗೆ ನೀವೇನನ್ನ ಕೊಟ್ಟಿದ್ದೀರಿ, ಇದು ವಿದೇಶದಲ್ಲಿ ಸಹ ಡೌನ್ಲೋಡ್ ಮಾಡ್ಲಿಕ್ಕೆ ಆಗ್ತದೆ. ಓಪನ್ ಮಾಡಿ ಡೌನ್ಲೋಡ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ನಮ್ಮಲ್ಲಿ ಕನ್ನಡ ಮಾಧ್ಯಮ ಕನ್ನಡ ಪತ್ರಿಕೆಗಳನ್ನ ಅಮೆರಿಕದಲ್ಲಿ ಕೂತ್ಕೊಂಡು ಓದ್ತಾರೆ, ನಾವು ಅಲ್ಲಿಂದ ಫೋನ್ ಮಾಡ್ತೀವಿ, ಇವತ್ತು ನಿಮ್ಮ ಹೇಳಿಕೆ ಬಂದಿದೆ ಅಂತ ಹೇಳುವಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಅದರಿಂದ ಇಟ್ಸ್ ಬಿಕಮ್ ಗ್ಲೋಬಲ್ ವಿಲೇಜ್, ಚಿಕ್ಕದಾಗ್ತಾ ಹೋಗ್ತಾ ಇದೆ. ಮೊದಲಾಗಲ್ಲ, ಅಮೆರಿಕಕ್ಕೆ ನಾವು ಒಂದು ದೂರವಾಣಿಯನ್ನು ಬುಕ್ ಮಾಡಿ 2 ದಿವಸ ಕಾಯ್ತಾ ಇದ್ವಿ. ಇವತ್ತು ಹಾಗಲ್ಲ, ನೀವು ನಂಬರ್ ಡಯಲ್ ಮಾಡಿದ ಕೂಡಲೇ ಹೋಗ್ತದೆ. ನಿಮ್ಗೆ ಅಮೆರಿಕದ ವಿಷಯದಲ್ಲಿ ತಿಳ್ಕೊಳ್ಬೇಕಾದ್ರೆ ವೆಬ್ಸೈಟ್ಗೆ ಹೋದ್ರೆ ಆಯ್ತು, ಇಲ್ಲಿ ವಿಷಯ ಅಲ್ಲಿ ಕೂತ್ಕೊಂಡು ತಿಳ್ಕೊಳ್ಬೇಕಾದ್ರೆ ವೆಬ್ಸೈಟ್ಗೆ ಹೋದ್ರೆ ಸಾಧ್ಯ ಆಗ್ತದೆ. ಅದಕ್ಕೋಸ್ಕರ ಈ ಬದಲಾವಣೆಯನ್ನ ಬಹಳ ಒಳ್ಳೆಯ ಕೆಲಸವನ್ನ ಮಾಡಿದಿರಿ, ನಮ್ಗೆ ಅಭಿನಂದನೆ ಸಲ್ಲಿಸ್ತಾ. ನನಗೆ 1 ವರ್ಷ 4 ತಿಂಗಳಲ್ಲಿ ಏನೇನಾಗಿದೆ ಬದಲಾವಣೆ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಸಾಧ್ಯ ಆಗಿದೆ. ಕೇಂದ್ರ ಸರ್ಕಾರದಿಂದ ಬಂದಂತ ಅನುದಾನಗಳು ಯಾವ್ಯಾವ ಇಲಾಖೆಯಿಂದ ಬಂದಿದೆ, ಅದಕ್ಕಿಂತ ಹೆಚ್ಚಾಗಿ ಜಿಲ್ಲೆಗೆ ಏನನ್ನು ಮಾಡ್ಲಿಕ್ಕೆ ಸಾಧ್ಯ ಆಗಿದೆ ಅನ್ನೋದನ್ನ ಖಂಡಿತವಾಗಿ ನಿಮ್ಮ ವೆಬ್ಸೈಟ್ಗೆ ನಾನು ಕಳಿಸ್ತೇನೆ. ಅಧ್ಯಕ್ಷರು ಅದನ್ನ ಪತ್ರಿಕೆಯವರೆಲ್ಲ ಇದನ್ನ ನೋಡಿದ ಮೇಲೆ ನನ್ನ ಹತ್ರ ಪ್ರಶ್ನೆಯನ್ನು ಕೇಳಿಕ್ಕೆ ಇನ್ನು ನಿಮ್ಗೆ ಸುಲಭ ಆಗ್ತದೆ ಅಂತ ನಾನು ಭಾವಿಸ್ತೇನೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಕರೆದು ಉದ್ಘಾಟನೆಯನ್ನು ನನ್ನ ಕೈಲಿ ಮಾಡಿಸಿ ನನ್ನ ಅನಿಸಿಕೆಯನ್ನು ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಅಧ್ಯಕ್ಷರಿಗೂ ಪದಾಧಿಕಾರಿಗಳು ಎಲ್ಲ ಪತ್ರಕರ್ತರಿಗೂ ತಮ್ಮೆಲ್ಲರಿಗೂ ವಂದಿಸಿ